ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಸರ್ಕಾರ ಏನು ಬನ್ನೇರುಘಟ್ಟ ಅರಣ್ಯ ವ್ಯಾಪ್ತಿಯಲ್ಲಿ ಇರುವಂತಹ ಆನೇಕಲ್ ಬಳಿಯ ಕಸಬಾ ಹೋಬಳಿಯ ಇಂಡ್ಲುವಾಡಿ ಗ್ರಾಮದಲ್ಲಿ ಒಂದು ದೊಡ್ಡ ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂನ ನಿರ್ಮಾಣ ಮಾಡಿಕೊಟ್ಟಿದೆ. ಸುಮಾರು 80,000 ಸೀಟ್ ಕೆಪಾಸಿಟಿ ಇರುವಂಥ ಒಂದು ಸ್ಟೇಡಿಯಂನ ನಿರ್ಮಾಣ ಮಾಡಿ, ಜೊತೆಗೆ ಅದರಲ್ಲಿ ಅಲ್ಲೇ ಪಕ್ಕದಲ್ಲೇ ಸುಮಾರು 2,000-3,000 ಕೋಟಿ ಹಣ ಖರ್ಚು ಮಾಡಿ ಒಂದು ಕ್ರೀಡಾ ಸಮುಚ್ಚಯವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಇದು ಕಂಪ್ಲೀಟಾಗಿ ಸರ್ಕಾರ ಇವತ್ತು ಏನು ಎನ್ವಿರಾನ್ಮೆಂಟಲ್ ಸೆನ್ಸಿಟಿವ್ ಝೋನ್ ಅನ್ನುವಂಥದ್ದನ್ನು ಸರ್ಕಾರವೇ ಒಂದು ಕಾನೂನನ್ನು ನಿಯಮವನ್ನು ಮಾಡಿದೆ. ಆ ನಿಯಮವನ್ನು ಉಲ್ಲಂಘಿಸಿ ಇವತ್ತು ಈ ಥರದ ಎನ್ವಿರಾನ್ಮೆಂಟಲ್ ಸೆನ್ಸಿಟಿವ್ ಝೋನಲ್ಲಿ ಇವತ್ತು ಅಂದರೆ ಅರಣ್ಯದ ಒಳಗೆ ಸರ್ಕಾರ ಇವತ್ತು ಇದನ್ನು ಮಾಡೋದಕ್ಕೆ ಹೊರಟಿರುವಂಥದ್ದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿರೋಧಿಸುತ್ತೆ. ನಮ್ಮೆಲ್ಲರೂ ಗೊತ್ತಿರೋಂಗೆ ಇವತ್ತು ಆಲ್ರೆಡಿ ಈಗಾಗಲೇ ಆ ಭಾಗದಲ್ಲಿ ಏನು ದಿನನಿತ್ಯ ಚಿರತೆಗಳು, ಕಾಡು ಪ್ರಾಣಿಗಳು ಈಗಾಗಲೇ ರಸ್ತೆಗೆ ಬರ್ತಾ ಇದ್ದಾವೆ ಮತ್ತು ಗ್ರಾಮಗಳಿಗೆ ಬರ್ತಾ ಇದ್ದಾವೆ. ಹಲವಾರು ಭಾಳ ಮುಖ್ಯವಾಗಿ ಇಂಟರ್ಸ್ಟೇಟ್ ಇದೊಂದು ಕನೆಕ್ಟಿವಿಟಿ ಇದೆಯಲ್ಲ, ಬನ್ನೇರುಘಟ್ಟ ಫಾರೆಸ್ಟ್ ಇದೆಯಲ್ಲ, ಇದು ಕೇವಲ ಬನ್ನೇರುಘಟ್ಟ ಫಾರೆಸ್ಟ್ಗೆ ಸೀಮಿತವಾಗಿಲ್ಲ. ಇದೊಂದು ಇಂಟರ್ಸ್ಟೇಟ್ ಕಾರಿಡಾರ್ಗಳಿದಾವೆ ಅಲ್ಲಿ. ಅನಿಮಲ್ಸ್ ಭಾಳ ಮುಖ್ಯವಾಗಿ ಎಲಿಫೆಂಟ್ಸು 3 ಪ್ರಮುಖವಾದಂಥ ಎಲಿಫೆಂಟ್ಸ್ ಇಂಟರ್ಸ್ಟೇಟ್ ಕಾರಿಡಾರ್ಗಳು ಇವತ್ತು ಅಲ್ಲಿ ಇದ್ದಾವೆ. ಅವೆಲ್ಲವನ್ನು ಇವತ್ತು ನಾಶ ಮಾಡೋದಕ್ಕೆ ಇವತ್ತು ಸರ್ಕಾರ ಹೊರಟಿದೆ. ಈ ಥರದ ಒಂದು ಸ್ಟೇಡಿಯಂ ಮಾಡೋದ್ರಿಂದ ಏನೆಲ್ಲ ಅನಾಹುತಗಳಾಗ್ತವೆ, ಪರಿಸರದ ಮೇಲೆ ಎಷ್ಟೆಲ್ಲ ದೌರ್ಜನ್ಯವನ್ನು ನಾವು ಮಾಡ್ದಂಗೆ ಆಗುತ್ತೆ, ಶೋಷಣೆಯನ್ನು ನಾವು ಮಾಡ್ದಂಗೆ ಆಗುತ್ತೆ, ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಎಷ್ಟೆಲ್ಲ ಇದರಿಂದ ಅನಾಹುತ ಆಗುತ್ತೆ ಅನ್ನುವಂಥ ಎಲ್ಲ ವಿಚಾರವೂ ಕೂಡ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಈಗಾಗಲೇ ನಾವು ಇನ್ನು ಹಿಂದೆ ಹೋಗಿ ಸ್ವಲ್ಪ ನೋಡೋದಾದರೆ 2016ರಲ್ಲಿ ಈಕೋ ಸೆನ್ಸಿಟಿವ್ ಝೋನ್ ಏನಿದೆ ಇದು 268 ಸ್ಕ್ವೇರ್ ಕಿಲೋಮೀಟ್ರು ಬನ್ನೇರುಘಟ್ಟ ಸುತ್ತಮುತ್ತ ಈಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡ್ತಾರೆ. 2016ರಲ್ಲಿ ಅದನ್ನು 268ರಿಂದ 168 ಸ್ಕ್ವೇರ್ ಕಿಲೋಮೀಟ್ರಿಗೆ ಇಳಿಸ್ತಾರೆ. ಅಂದರೆ ಒಂದು ಹೆಚ್ಚು ಕಡಿಮೆ 100 ಸ್ಕ್ವೇರ್ ಕಿಲೋಮೀಟ್ರ್ ಅದನ್ನು ಎಕ್ಸ್ಕ್ಲೂಡ್ ಮಾಡಿಬಿಡ್ತಾರೆ. ಈಗಾಗಲೇ ಅಲ್ಲಿ ಹಲವಾರು ರೆಸಾರ್ಟ್ಗಳು ಮತ್ತು ಮೈನಿಂಗ್ಗಳು, ಈಗ ಕ್ರಷರ್ಗಳು ಇವೆಲ್ಲವೂ ಅಲ್ಲಿ ತಲೆ ಎತ್ತಿದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಆ ಪ್ರಕರಣ ಕೋರ್ಟಲ್ಲಿದೆ, ಸುಪ್ರೀಂ ಕೋರ್ಟಲ್ಲಿದೆ. ಸುಪ್ರೀಂ ಕೋರ್ಟು ಈಗ ಅಲ್ಲಿಂದ ಒಂದು ಎಂಪವರ್ ಕಮಿಟಿಯನ್ನು ನಿಯೋಗವನ್ನು ಇಲ್ಲಿಗೆ ಕಳಿಸಿ ಪರಿಶೀಲಿಸಿ ಅವರಿಗೆ ಕ್ರಮವನ್ನು ಕೇಳಿತ್ತು. ಇದರಲ್ಲಿ ಇದ್ದಾನಲ್ಲ ಕ್ಯಾಮ್ರಾ, ಇದೊಂದು ನಾನು ಗೊತ್ತಿಲ್ಲ ಫೋನ್ ನನಗೆ. ಈಗ ನೋಡಿಲ್ಲ ಅಣ್ಣ. ಸುಪ್ರೀಂ ಕೋರ್ಟು ಈಗಾಗಲೇ ಒಂದು ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿಯನ್ನು ಕಳಿಸಿದೆ. ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಇಲ್ಲಿ ಬಂದು ಪರಿಶೀಲಿಸಿ ಈಗಾಗಲೇ ಅದನ್ನು ಶಿಫಾರಸು ಮಾಡಿದೆ. ಇದು ಸ್ಪಷ್ಟವಾಗಿ ಇದು ಈಕೋ ಸೆನ್ಸಿಟಿವ್ ಝೋನ್ ಏನಿದೆ 268 ಸ್ಕ್ವೇರ್ ಕಿಲೋಮೀಟ್ರು, ಅದನ್ನು ನಾವು 268 ಸ್ಕ್ವೇರ್ ಕಿಲೋಮೀಟ್ರಿಗೆ ಉಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ 2016ರಲ್ಲಿ ನೋಟಿಫೈ ಮಾಡ್ದಂಗೆ ಅದನ್ನು 168 ಸ್ಕ್ವೇರ್ ಕಿಲೋಮೀಟ್ರಿಗೆ ತರಬಾರ್ದು. ಅದ್ರ ಜೊತೆಗೆ ಈಗಾಗಲೇ ಅಲ್ಲೆಲ್ಲ ಏನೆಲ್ಲ ಕ್ರಷರ್ಗಳು ಮತ್ತು ಬೇರೆ ಬೇರೆ ರೆಸಾರ್ಟ್ಗಳು, ಸ್ಪಾಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲವೂ ತಲೆ ಎತ್ತಿದ್ದಾವೆ. ಇವೆಲ್ಲದರಿಂದ ಅಲ್ಲಿ ಪರಿಸರಕ್ಕೆ ಹಾನಿ ಆಗ್ತಾ ಇದೆ, ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ. ಹಾಗಾಗಿ ಕೂಡಲೇ ಇದನ್ನೆಲ್ಲವನ್ನ ನಿಲ್ಲಿಸಬೇಕು. ಇಲ್ಲಿ ಬಹಳ ದೊಡ್ಡ ಮಟ್ಟದ ಪರಿಸರದ ಮೇಲೆ ಶೋಷಣೆ ಅಲ್ಲಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಸುಪ್ರೀಂ ಕೋರ್ಟ್ಗೆ ಶಿಫಾರಸು ಮಾಡಿದೆ. ಈ ಒಂದು ದೂರು ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲೇ ಇವ್ರು ಹೋಗ್ಬಿಟ್ಟು ಇಲ್ಲಿ ಸಾವಿರಾರು ಕೋಟಿಯನ್ನು, ಇದೇನು BCCI ಅವರೆಲ್ಲ ಮಾಡ್ತಾ ಇರೋದು, BCCI ಅವರಾಗಲಿ ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಇದೆಯಲ್ಲ ಇವರಾಗಲಿ ಅವ್ರ ದುಡ್ಡನ್ನು ತಂದು ಇಲ್ಲಿ ಮಾಡ್ತಾ ಇಲ್ಲ. ಕರ್ನಾಟಕ ಸರ್ಕಾರ ತನ್ನದೇ ಸಾವಿರಾರು ಕೋಟಿಯನ್ನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಮಿಟಿಯ ಹೌಸಿಂಗ್ ಬೋರ್ಡ್ ಏನಿದೆ KHB, ಆ KHB ಮುಖಾಂತರ ಮಾಡ್ತಾ ಇದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಕೇಸ್ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಏನಾದ್ರೂ ಆ ಕೇಸು ಇಲ್ಲ ಇದು ವನ್ಯಜೀವಿಗಳ ಪರವಾಗಿ ಆಗಿ ಅಲ್ಲೇನಾದ್ರೂ ಇದು ಇಲ್ಲ ಈಕೋ ಝೋನ್ 268 ಸ್ಕ್ವೇರ್ ಕಿಲೋಮೀಟರ್ ಏನಿದೆ ಅದನ್ನೇ ರಿಸ್ಟೋರ್ ಮಾಡಬೇಕು ಅಂತ ಅನ್ನುವಂಥ ಒಂದೇನಾದ್ರೂ ತೀರ್ಪನ್ನು ಕೊಟ್ಟರೆ ಈ 1,000 ಕೋಟಿಯನ್ನು ಯಾರ ದುಡ್ಡಲ್ಲಿ ನೀವು ಮಾಡಿದ್ರಿ? ಸಿದ್ದರಾಮಯ್ಯನವರಾಗ ನೀವು 1,000 ಕೋಟಿ ರೂಪಾಯಿಗಳನ್ನು ನೀವು ಸರ್ಕಾರಕ್ಕೆ ಕೊಟ್ಕೊಡ್ತೀರಾ? ಈ ದುಡ್ಡಲ್ಲಿಂದ ಬಂತು, ಯಾರ ದುಡ್ಡು ಇದು? ನೀವು ಈ ರೀತಿಯಾಗಿ ಏನೊಂದು ಲೆಕ್ಕಾಚಾರ ಇಲ್ಲ, ಏನೊಂದು ಸೂಕ್ಷ್ಮತೆಗಳಿಲ್ಲ, ವನ್ಯಜೀವಿಗಳ ಮೇಲೆ ಕೇರ್ ಇಲ್ಲ ಇವರಿಗೆ, ಪರಿಸರದ ಮೇಲೆ ಇವರಿಗೆ ಕೇರ್ ಇಲ್ಲ. ಈ ರೀತಿಯಾದಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಇದರಿಂದ ಭಾಳ ಒಂದು ಇವರ ಸ್ವಾಯತ್ತಾಸಕ್ತಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಏನಂತ ಅಂದರೆ ಈಗಾಗಲೇ ಸ್ಟೇಡಿಯಂ ನಡೀತಾ ಇರುವಂತಹ ಜಾಗ ಏನಿದೆ, ಸರ್ಕಾರ ಅಕ್ವೈರ್ ಮಾಡ್ಕೊಂಡಿರುವಂಥ ಜಾಗ, ಆ ಜಾಗದಲ್ಲಿ ಈಗಾಗಲೇ ಇವತ್ತಿನ ಭ್ರಷ್ಟ ರಾಜಕಾರಣಿಗಳು ಇನ್ಕ್ಲೂಡಿಂಗ್ ಇವತ್ತಿನ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಹಲವಾರು ಸಚಿವರು ಮತ್ತು ಶಾಸಕರ 100 ಎಕರೆ ಜಾಗಕ್ಕೆ ಇವರಾಗಲೇ ಬೇಲಿ ಹಾಕೊಂಡು ಕಾಯ್ತಾ ಕೂತಿದ್ದಾರೆ. ಏನು ಈ ಜಾಗವನ್ನು ಪರಿಸರಕ್ಕೆ ಸೇರಿರುವಂಥ ಜಾಗವನ್ನು ಕಂಪ್ಲೀಟು ನಗರೀಕರಣ ಮಾಡೋದ್ರ ಮುಖಾಂತರ ಈ ಜಾಗದ ಬೆಲೆ ಹೆಚ್ಚಾಗುತ್ತೆ, ಮುಂದಿನ ದಿನಗಳಲ್ಲಿ ಸಾವಿರಾರು ಕೋಟಿಯನ್ನು ಲಾಭ ಮಾಡ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅವರು ಆಗಲೇ ಕಾಯ್ತಾ ಕೂತಿದ್ದಾರೆ. ಅಂಥವರ ಹಿತಾಸಕ್ತಿ ಕಾಯೋದಕ್ಕೆ ಸರ್ಕಾರ ಇವತ್ತು ಮುಂದಾಗಿದೆ ಹೊರತು ಅಲ್ಲಿರ್ತಕ್ಕಂಥ ವನ್ಯಜೀವಿ ಪರಿಸರದ ಹಿತಾಸಕ್ತಿಗೆ ಸರ್ಕಾರ ಮುಂದಾಗಿಲ್ಲ. ಆ ಕಾರಣಕ್ಕಾಗಿಯೇ ಕೂಡಲೇ ಈ ಯೋಜನೆಯನ್ನು ಕೈ ಬಿಡಬೇಕು. ನಾಳೆ ಏನು ನೀವು ಶಂಕುಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದೀರಾ ಅದನ್ನು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಸಮಿತಿ ಪಕ್ಷ ಬಿಡೋದಿಲ್ಲ. ಅಲ್ಲಿರ್ತಕ್ಕಂಥ ರೈತರನ್ನು ಕೂಡ ಅದನ್ನು ಮಾಡೋದಕ್ಕೆ ವಿರೋಧ
ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಕೂಡಲೇ ಸರ್ಕಾರ ಯೋಜನೆಯನ್ನು ಕೈ ಬಿಡಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತಮ್ಮೆಲ್ಲರ ಮುಖಾಂತರ ಮನವಿಯನ್ನು ಮಾಡ್ತಾ ಇದೆ. ಪರಿಚಯ ಮಾಡ್ಕೊಂಬಿಡಿ ಸರ್. ನಾನು ರಘು ಜಾಣಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ. ಥ್ಯಾಂಕ್ ಯು ಸರ್. ರೈತರು ಯಾರಿರಲಿ ನನಗೆ ಬದುಕಕ್ಕೆ ಬಹಳ ಗಾಳಿ, ನೀರು ಮತ್ತು ವಾತಾವರಣ ತುಂಬ ಮುಖ್ಯ. ಇವತ್ತು ರೈತ ಹಾಲು ಬೇಕಾದರೆ ನಮಗೆ ತಾಜಾ ಹಾಲು ಬೇಕು, ತಾಜಾ ಹಣ್ಣು ಬೇಕು ಅಂತಾನೆ. ಸೊ ಇವತ್ತು ಬನ್ನಾರಘಟ್ಟ ಪರಿಸರ ಸೂಕ್ಷ್ಮ ವಲಯದಲ್ಲಿ ಏನಿದೆಯಲ್ಲ 4,000 ಎಕರೆ ಕಾಡು ಜಕ್ನಳ್ಳಿ, ಬಗ್ಗನದಡ್ಡಿ, ಇಂಡ್ಲವಾಡಿ ಮತ್ತು ಕೋನಸಂದ್ರ ಗ್ರಾಮಗಳಲ್ಲಿ ರೈತರು ಏನು ಆರ್ಗ್ಯಾನಿಕ್ ಅಂದರೆ ಸಾವಯವ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಸಾವಿರಾರು ಎಕರೆಯಲ್ಲಿ ರಾಗಿ ಅತಿ ಹೆಚ್ಚಾಗಿ ಬೆಳೀತಾಯಿದ್ರು. ಆನೇಕಲ್ ಕ್ಷೇತ್ರ ರಾಗಿ ಕಣಜ ಅಂದರೆ ಇಡೀ ಇಂಡಿಯಾದಲ್ಲೇ ಫೇಮಸ್ಸು. ಇಡೀ ಭಾರತದಲ್ಲಿ ರಾಗಿ ಕಣಜ ಅನ್ನೋದು ತುಂಬ ಫೇಮಸ್ ಆಗಿತ್ತು. ಇವತ್ತು KHB ಅವರು ಮತ್ತು ಯಾರು ಈ ಸ್ಟೇಡಿಯಂ ಮಾಡಕ್ಕೆ ಕೊಟ್ಟಿದ್ದಾರೆ. KHB ಅವರು 4,000 ಎಕರೆಯಲ್ಲಿ ಏನು ಅಭಿವೃದ್ಧಿ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡಿದೆ, ಸ್ಟೇಡಿಯಂ ಮಾಡೋಕ್ಕೆ ದುಡ್ಡಿದೆ. ಅದೇ ರೈತರಿಗೆ ಕೊಡೋದಕ್ಕೆ ಬಡ ರೈತರನ್ನ ಅಭಿವೃದ್ಧಿ ಯಾವುದೂ ಮಾಡ್ತಾಯಿಲ್ಲ. ಏನೋ 4,000 ಎಕರೆಯಲ್ಲಿ ಏನು ಸ್ಟೇಡಿಯಂ ಆಗುತ್ತೆ, ರೆಸ್ಟೋರೆಂಟ್ ಮಾಡ್ತಾರೆ. ಇದು ಯಾರ ಜಾಗ? ರೈತರ ಜಾಗ. ಒಬ್ಬ ರೈತ ಗೋಮಾಳದಲ್ಲಿ 80-90 ವರ್ಷದಿಂದ ಉಳುಮೆ ಮಾಡಿಕೊಂಡು ಪರಿಸರ ರಕ್ಷಣೆ ಮಾಡಿಕೊಂಡು ಇರ್ತಾನೆ. ಅಂಥ ಜಾಗ ನೀವು ಬಂದ್ಬಿಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟು ಇದು ಜಾಗ ಬೇರೆಯವ್ರಿಗೆ ಆಗ್ಬಿಟ್ಟಿದೆ, ಇದು ಆ ಸರ್ವೆ ನಂಬರ್, ಈ ಸರ್ವೆ ನಂಬರ್. ಹೌದು, ಭೂಸ್ವಾಧೀನ ಆಗಿದೆ. ಅದು ಯಾರ ಜಾಗ? 4,000 ಎಕರೆ ಮಾಡಿದಾರಲ್ಲ, ಅದು ಯಾರ್ದು ರಾಜಕಾರಣಿ ಜಾಗ ಅಲ್ಲ. ನಿಮ್ಮ ಹೋರಾಟ ಸರ್? ನಮ್ಮ ಹೋರಾಟ ಈ KHB ಮತ್ತು ಇದು ಅಭಿವೃದ್ಧಿ ಮಾಡ್ತಿದ್ದಾರಲ್ವ, ಅದು ಸ್ಟೇಡಿಯಂ ಮಾಡ್ತಿದ್ದಾರಲ್ಲ, ಅದನ್ನು ನಿಲ್ಲಿಸ್ಬೇಕು ಅಂತ ನಾವು ಕೇಳ್ಕೊಳ್ತಿದ್ವಿ. ಈಗೇನು 1,500 ಎಕರೆ ಗೋಮಾಳ ಇದೆ, ಅಲ್ಲಿ ಯಾಕೆ ಎಲ್ಲರೂ KHBಗೆ ಬರ್ತಾರೆ? ಯಾಕೆ? ಕಾಡ್ಜಕ್ನಳ್ಳಿ, ಇಂಡ್ಲವಾಡಿಲಿ ಅತಿ ಹೆಚ್ಚು ಗೋಮಾಳ ಇದೆ. ಆ ಗೋಮಾಳನ ಕಬಳಿಕೆ ಮಾಡಿ ರೈತರಿಗೆ ಇಲ್ದಿದ್ದಂಗೆ ಮಾಡಿ, ಅಲ್ಲಿ ರೈತ 89 ವರ್ಷದಿಂದ ಮಾಡ್ಕೊಂಡಿದ್ರೆ ಅವನಿಗೆ ನಿನ್ನ ಜಾಗ ಇಲ್ಲ ಓಡಿಸ್ಬಿಡ್ತಾರೆ. ಅವನಿಗೆ ಹಕ್ಕುಪತ್ರ ಕೊಡೋದಕ್ಕಾಗಲ್ಲ. 18 ಕಿಲೋಮೀಟ್ರ್ ವ್ಯಾಪ್ತಿ ಇದೆ ಅಂತ ಹೇಳ್ತಾರೆ. ಆದರೆ ತಹಸೀಲ್ದಾರ್ 30 ಕಿಲೋಮೀಟ್ರ್ ಅಂತ ರೀಸೆಂಟಾಗಿ 2020ರಲ್ಲಿ ಬರೆದು ಕೊಡ್ತಾರೆ. ಅದರಲ್ಲಿ 24 ಜನಕ್ಕೆ ಹಕ್ಕುಪತ್ರ ಕೊಡ್ತಾರೆ. ಆದರೆ ಇವ್ರು ಹೇಳೋದು, ಸರ್ಕಾರ ಹೇಳೋದು ನಿಮ್ಗೆ ಯಾವುದು ಹಕ್ಕಿಲ್ಲ ಅಂತ ಓಡಿಸ್ಬಿಡ್ತಾರೆ. ಅದರಿಂದ ಎಕೋಸನ್ ಸಿಟೀಸನ್ ನಾಶ ಮಾಡೋದಕ್ಕೆ ಇವ್ರಿಗೆ ಹಕ್ಕಿದೆ. ಅದೇ 18 ಕಿಲೋಮೀಟ್ರ್ ರೈತರಿಗೆ ಹೇಳ್ತಾರೆ 18 ಕಿಲೋಮೀಟ್ರ್ ಕೊಡೋಕ್ಕೆ ಹಕ್ಕುಪತ್ರ ಇವ್ರಿಗೆ ಕೊಡೋಕ್ಕಾಗಲ್ಲ ಅಂತಾರೆ. ಇವ್ರಿಗೆ ಹೆಂಗೆ ಬೇಕೋ ಹಂಗೆ ರೂಲ್ಸ್ ಮಾಡ್ತಿದ್ದಾರೆ. ಕ್ರೀಡಾಂಗಣ ಮಾಡೋದು ಯಾಕೆ? ಎಕೋಸನ್ ಸಿಟೀಸನ್ ಎಲ್ಲ ಹೆಂಗೆ ಮಾಡ್ತಿದ್ದಾರೆ? ಪ್ರಾಣಿಗಳಿಗೆ 80,000 ಸೀಟ್ ಬಂದರೆ ಪ್ರಾಣಿಗಳಿಗೆ ತೊಂದರೆ ಆಗ್ತಿದೆ. ಹೋರಾಟ ಮಾಡ್ತಾರೆ ಸರ್. ಎಲ್ಲಿ ಸ್ಟೇಡಿಯಂ ಮಾಡಬೇಕು ಅಲ್ಲಿ ಮಾಡಬೇಕು. ಇವರು ಬಿಸ್ನೆಸ್ ಮಾಡೋದಕ್ಕೆ ಸ್ಟೇಡಿಯಂ ಮಾಡ್ತಿರೋದು. ತಮ್ಮ ಪರಿಚಯ ಸರ್? ನಾನು ಬಿಡಲ್ಲ. ನಮ್ಮದು ಸೋಮಶೇಖರ್ ಅಂತ ರೈತರು ಅಲ್ಲಿ 80-90 ವರ್ಷದಿಂದ ಉಳಿಮೆ ಮಾಡ್ಕೊಂಡಿದ್ದೀರಿ. ನಮ್ಮ ತಾತ ಮುತ್ತಾತನ ಕಾಲದಿಂದ ನಮಗೆ ಇಲ್ಲಿ ಹಕ್ಕು ಕೊಡ್ತಿಲ್ಲ, ಬೇರೆ ಎಲ್ಲಿಂದನೋ ಬಂದವರಿಗೆ ಇಲ್ಲಿ ಹಕ್ಕು ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರ ಮುಂದಾಗಿದೆ, ಅದನ್ನ ವಿರೋಧ ಈಗ ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಕೋರ್ಟ್ಗೆ ಏನಾದ್ರು ಅಪೀಲ್ ಹೋಗೋ ಪ್ಲಾನ್ ಏನಾದ್ರು ಮಾಡ್ತಿದ್ದಾರೆ ಸರ್? ಈಗ ಸದ್ಯಕ್ಕೆ ಒಂದು ಮಾತಾಡ್ದಂಗೆ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಏನಿದೆ ಅದರಿಂದ ಒಂದು ರಿಪೋರ್ಟ್ ಬಂದಿದೆ. 2016 ಒಳಗಡೆ ಒಂದು ನೋಟಿಫಿಕೇಷನ್ ಬರುತ್ತೆ. ಅದರಲ್ಲಿ ಅದನ್ನು ಕಂಪ್ಲೇಂಟ್ ಮಾಡೋದಕ್ಕಾಗಲ್ಲ ಅಂತ 2018ರಲ್ಲಿ ಒಂದು ನೋಟಿಫಿಕೇಷನ್ ಬಿಡ್ತಾರೆ. ಅದರಲ್ಲಿ 268 ಸ್ಕ್ವೇರ್ ಕಿಲೋಮೀಟರ್ನ ಡಿಸ್ಟೆನ್ಸ್ ಬಿಡಬೇಕು, ಅದನ್ನು ಮೇಂಟೈನ್ ಮಾಡಬೇಕು ಅಂತಾರೆ. ಅದನ್ನು 545 ದಿನಗಳಲ್ಲಿ ಆ ನೋಟಿಫಿಕೇಷನ್ ಏನಿದೆ ಅದನ್ನು ಫೈನಲ್ ನೋಟಿಫಿಕೇಷನ್ ಬರಬೇಕಾಗತ್ತೆ. ಬಟ್ ಅದನ್ನು 2021ರಲ್ಲಿ ಮಾಡ್ತಾರೆ. ಅದು ಗೌರ್ಮೆಂಟ್ಗೆ ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿದ್ದಾರೆ. ಸರ್ ಉದ್ಘಾಟನೆ 23 ಇದೆ, ಪ್ರತಿಭಟನೆ ಮಾಡ್ತಾ ಇದ್ರಿ, ವಿರೋಧಪಡಿಸಿದ್ರೆ ಅದ್ರ ಮಧ್ಯೆಯೂ ಅವ್ರೇನು ಉದ್ಘಾಟನೆಗೆ ಹೋಗೋದಾದ್ರೆ ನೀವು ಕೋರ್ಟ್ ಮೂಲಕ ಏನಾದರೂ ಅದನ್ನು ತಡೆಯುವ ಪ್ರಯತ್ನಗಳೇನಾದರೂ ಮಾಡುವ ಯೋಚನೆ? ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಸರ್. ನಮಗೆ ಏನು ಸಾಧ್ಯವಾದಷ್ಟು ನಾವು ಕೋರ್ಟ್ ಮೊರೆ ಹೋಗೋದಕ್ಕೆ ನಮಗೆ ಎಲ್ಲ ಥರದ್ದು ನಮಗೆ ಇಂಟ್ರೆಸ್ಟ್ ಇದೆ. ಯಾಕೆ ಅಂತಂದರೆ ಇಲ್ಲಿ ರ್ಯಾಂಪೆಂಟಾಗಿ ಅಂದರೆ ತುಂಬ ಬೇಗನೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದು ಆ ಜಾಗದಲ್ಲಿ ಆಗಬಾರದು. ಕಾರಣ ಬಿಕಾಸ್ ಇಟ್ ಈಸ್ ಕವರ್ಡ್ ಅಂಡರ್ ದ ಎನ್ವೈರನ್ಮೆಂಟಲ್ ಲಾಸ್. ಸರ್, ಯಾಕಂದರೆ ಇನ್ನೂ 3 ದಿವಸ ಅಷ್ಟೇ ಇರೋದು ಶಂಕುಸ್ಥಾಪನೆ ಶುರು ಆಯಿತು ಅಂದರೆ ಕಾಮಗಾರಿ ಶುರು ಮಾಡ್ತಾರೆ. ಯಾಕಂದರೆ ಈಗಾಗಲೇ ಸರ್ ಕಾಮಗಾರಿ ಶುರು ಮಾಡ್ಬೋದು, ಆನಂತರ ಸಹ ನಾವು ಸ್ಟೇ ತರೋ ಚಾನ್ಸಸ್ ಇದ್ದಾವೆ. ನಾವು ಕನ್ವಿನ್ಸ್ ಮಾಡಬೇಕಾಗುತ್ತೆ ಸರ್ ಕೋರ್ಟ್ಗೆ. ಈ ಸೂಕ್ಷ್ಮತೆಗಳನ್ನೆಲ್ಲ ಹೇಳಿ ನೋಟಿಫಿಕೇಷನ್ ಬಗ್ಗೆ ಎಲ್ಲ ಮಾತಾಡಿ ನಾವು ಕೋರ್ಟ್ಗೆ ಮನದಟ್ಟಣೆ ಮಾಡಬೇಕು. ಈ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಏನಿದೆ, ದಿಸ್ ಇಸ್ ನಾಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದನ್ನು ನಾವು ತೋರಿಸ್ಬೇಕಾಗುತ್ತೆ ಕೋರ್ಟಿಗೆ. ಥ್ಯಾಂಕ್ ಯು ಸರ್. ನಿಮ್ಮ ಪರಿಚಯ?
ನನ್ನ ಹೆಸರು ಅಭಿಷೇಕ್ ರಮೇಶ್ ಅಂತ. ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದೀನಿ. ನಾನು ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.